ಹಾಲೆಲೂಯ. ದೇವರು ನಮಗೆ ಸ್ತೋತ್ರವಾಗಲಿ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ವೀಕ್ 12 ನಲ್ಲಿ ಇದ್ದೇವೆ, ಫೈನಲ್ ವೀಕ್ ನಲ್ಲಿ ಇದ್ದೇವೆ. ವೀಕ್ 1 ಇಂದ ವೀಕ್ 12 ವರೆಗೂ ದೇವರು ಫೇತ್ಫುಲ್ ಆಗಿ ಒಂದು ಅನೇಕ ವಿಚಾರಗಳನ್ನು ನಮ್ಗೆ ಹೇಳ್ಕೊಟ್ಟು ನಮ್ಮನ್ನ ಇಲ್ಲಿವರೆಗೂ ನಡೆಸಿದ್ದಾರೆ. ಹಾಗಾಗಿ ಇದೇ ಒಂದು ವಾರ 12 ವಾರ ನಾವು ಎಲ್ಲ ಒಂದು ಸೀರೀಸ್ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಟಾಪಿಕ್ ನ ನಾವು ಬಹಳ 12 ವಾರವರೆಗೂ ದೇವರು ಮಾಡುವಂತೆ ಕೃಪೆ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಾಗಾಗಿ ವೀಕ್ 1 ಇಂದ ನಾವು ಅನೇಕ ಒಂದು ವಿಚಾರಗಳನ್ನ ನಾವು ನೋಡಿಕೊಂಡು ಬಂದಿದ್ದೀವಿ. ವೀಕ್ 1, 2, 3, 4 ನಾವು ನೋಡ್ಕೊಂಡು ಬರುವುದಾದ್ರೆ ಯೇಸು ಸ್ವಾಮಿ ಹೇಗೆ ಒಂದು ಮಾತಿನ ಮುಖಾಂತರವಾಗಿ ಹೇಗೆ ಕಾರ್ಯಗಳನ್ನ ಮಾಡಿದರು ಎಂಬುದು, ಶತಾಧಿಪತಿ ಆಳನ್ನ ಸ್ವಸ್ಥ ಮಾಡಿದಿರ್ಬೋದು, ಮತ್ತು ಸತ್ತ ಲಾಜರ್ಸ್ ನ ಎಬ್ಬಿಸುವುದಂತೆ ಇರ್ಬೋದು, ಮತ್ತು ಅನೇಕ ಒಂದು ವಿಚಾರಗಳನ್ನ ನಾವು ನೋಡ್ಕೊಂಡು ಹಾಗೆ ನಾವು ಬರ್ಬೋದಾಗಿದೆ. ಮತ್ತೆ ಕನಾಫ್ ಎಂಬುದಾಗಿ ನಾವು ಕಲ್ತ್ಕೊಂಡಿದ್ದೇವೆ. ಮತ್ತೆ ಪವಿತ್ರಾತ್ಮನು ನಮ್ಮ ಸಂಗಡ ಇರುವಂತ ವ್ಯಕ್ತಿ, ಅವರ ಆತ್ಮನು ನಮ್ಮ ಒಳಗಡೆ ಇದ್ದು ಅವರೇ ನಮ್ಗೆ ಪ್ರಕಟಣೆಯನ್ನು ಕೊಡುವಂತ ವ್ಯಕ್ತಿ ಆಗಿದ್ದಾರೆ. ಅವರ ಒಂದು ಪ್ರಕಟಣೆ ಮುಖಾಂತರವಾಗಿ ಬರೆಯಲ್ಪಟ್ಟಂತ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಜೀವಂತವಾಗಿ ಕಾರ್ಯ ಮಾಡ್ತದೆ. ಹಾಗಾಗಿ ನಮ್ಮ ಒಳಗಡೆ ಪವಿತ್ರಾತ್ಮನು ಅವಶ್ಯವಾಗಿದ್ದಾರೆ, ಬೇಕಾಗಿದ್ದಾರೆ ಎಂಬುದಾಗಿ ವಾಕ್ಯಗಳನ್ನ ನಾವು ನೋಡಿಕೊಂಡ್ರಿ. ಮತ್ತು 7 ಸಂಗತಿಗಳನ್ನು ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡ್ಕೊಂಡ್ರಿ. ವೀಕ್ 7 ಮತ್ತೆ ವೀಕ್ 8 ಅಲ್ಲಿ, ಮತ್ತೆ ವೀಕ್ 9 ಮತ್ತೆ ವೀಕ್ 10 ಅನೇಕ ಒಂದು ವಿಚಾರಗಳನ್ನ ನಾವು ನೋಡ್ಕೊಂಡಿದ್ದೇವೆ. ಹೇಗೆ ದೇವರ ವಾಕ್ಯ ಕಾರ್ಯ ಮಾಡ್ತದೆ, ನಮ್ಮ ಒಂದು ಜೀವಿತಕ್ಕೆ ದೇವರ ವಾಕ್ಯ ಅವಶ್ಯವಾಗಿದೆ, ಮತ್ತು ಬಹು ಮುಖ್ಯವಾಗಿ ಅದು ನಾವು ಅದರಲ್ಲಿ ಇರುವಂತ ಒಂದು ವಿಶೇಷತೆಗಳನ್ನ, ಅನೇಕ ಒಂದು ವಿಚಾರಗಳನ್ನ ನಾವು ವೀಕ್ 1 ಇಂದ ನಾವು ನೋಡ್ಕೊಂಡು ಬಂದಿದ್ದೇವೆ. ವೀಕ್ 12 ಅಲ್ಲಿ ಫೈನಲ್ ವೀಕ್ ಆಗಿರೋದ್ರಿಂದ ನಾನು ನಂಬ್ತೇನೆ ಈ ಒಂದು ದಿನ, ಫೈನಲ್ ದಿನ ದೇವರು ಇನ್ನ ವಿಶೇಷವಾಗಿ ಮತ್ತು ಕಡೆಯದಲ್ಲಿ ನಮ್ಗೆ ಬಹಳ ಒಂದು ಪ್ರಕಟಣೆಗಳನ್ನ ದೇವರು ಕೊಡ್ಲಿಕ್ಕಿದ್ದಾರೆ. ಹಾಗಾಗಿ ನಾವು ತಡ ಮಾಡದ ಈ ಒಂದು ವಾಕ್ಯವನ್ನ ನಾವು ಕೇಳಲಿಕ್ಕೆ ನಾವು ಮುಂದೆ ಹೋಗೋಣ. ಈ ಒಂದು ವಾಕ್ಯದಲ್ಲಿ ಇರ್ತಕ್ಕಂಥ ಗೂಢಾರ್ಥಗಳನ್ನು ನಾವು ತಿಳಿದುಕೊಳ್ಳೋಣ. ನೋಡ್ರಿ, ದೇವರ ವಾಕ್ಯದಲ್ಲಿ ನಾವು ನೋಡುವಾಗ 2 ಒಂದು ಮಾತುಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ದೇವರ ವಾಕ್ಯ 2 ಒಂದು ಏನಂತ ಹೇಳ್ಬೋದು, ಒಂದು ವಿಚಾರದಲ್ಲಿ ಹೇಳುವುದುಂಟು. ಏನು ಅಂತಂದ್ರೆ, ಒಂದು ಬರೆಯಲ್ಪಟ್ಟಂತ ಒಂದು ವಾಕ್ಯ, ಇನ್ನೊಂದು ಏನಂತ ಹೇಳ್ಬಿಟ್ಟು ಅಂತಂದ್ರೆ ಪ್ರಕಟಿಸಲ್ಪಟ್ಟಂತ ವಾಕ್ಯ ಎಂಬುದಾಗಿ. ಬರೆಯಲ್ಪಟ್ಟಂತ ವಾಕ್ಯ ಏನಂತ ಕರೀತಾರೆ ಅಂತಂದ್ರೆ ಲೋಗೋಸ್ ಎಂಬುದಾಗಿ ಕರೆಯೋದುಂಟು. ಲೋಗೋಸ್ ಅಂತಂದ್ರೆ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಮತ್ತು ರೇಮಾ ಅಂತ ಹೇಳುವಾಗ ದೇವರ ವಾಕ್ಯ ಪ್ರಕಟವಾಗಿದೆ ಎಂಬುದಾಗಿ. ಈ ಒಂದು ದಿನ ನಮ್ಗೆ ದೇವರ ವಾಕ್ಯ ಕೈಯಲ್ಲಿ ಇದೆ, ಅದು ಲೋಗೋಸ್ ಆಗಿದೆ, ಆದ್ರೆ ಅದು ಪ್ರಕಟವಾಗಿದೆ ನಮ್ಮ ಜೀವಿತಗಳಲ್ಲಿ, ನಮ್ಮ ಒಂದು ಪರಿಸ್ಥಿತಿಗಳಲ್ಲಿ, ನಮ್ಮ ಒಂದು ಏನಂತ ಹೇಳ್ಬೋದು ಕಷ್ಟದ ದಿನಗಳಲ್ಲಿ. ಆದ್ರೆ ದೇವರ ವಾಕ್ಯ ಪ್ರಕಟವಾಗುವಾಗಲೇ ಅದು ರೇಮಾ ಎಂಬುದಾಗಿ ಕರೀತಾರೆ. ಅದು ರೇಮಾ ಆಗುವಾಗಲೇ ಅದರಲ್ಲಿ ಒಂದು ದೇವರ ಒಂದು ಡಿವೈನ್ ಪವರ್, ಒಂದು ಡಿವೈನ್ ಏನಂತ ಹೇಳ್ಬೋದು, ಒಂದು ಹೀಲಿಂಗ್, ಒಂದು ಡಿವೈನ್ ಒಂದು ಏನಂತ ಹೇಳ್ಬೋದು ಗಾಡ್ಸ್ ಮೈಟಿನೆಸ್, ಅದೆಲ್ಲ ಕೂಡ ಅಡಕವಾಗಿದೆ. ಹಾಗಾಗಿ ನಮ್ಮ ಜೀವಿತದಲ್ಲಿ ಲೋಗೋಸ್ ಮಾತ್ರ ಅಲ್ಲ, ಆದ್ರೆ ಅದು ರೇಮಾ ಆಗಿ ಮಾರ್ಪಡಬೇಕು ಎಂಬುದಾಗಿ ದೇವರು ಈ ದಿನ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ನೋಡ್ರಿ, ಯಾವಾಗ ದೇವರು ಒಂದು ಮಾತನ್ನ ಹೇಳ್ತಾರೆ ಅವಾಗ ಆ ಒಂದು ಮಾತು ಏನ್ ಮಾಡ್ತದಂತೆ ಕಾರ್ಯ ಮಾಡ್ತದೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ದೇವರು ಬೆಳಕಾಗಲಿದ್ರೆ ಸಮಸ್ತವು ಉಂಟಾಯ್ತು, ಬೆಳಕಾಯ್ತು. ದೇವರು ಎಲ್ಲಾ ರೀತಿಯ ಸೃಷ್ಟಿಗಳನ್ನ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದ್ರು. ಆ ರೀತಿಯಲ್ಲಿ ಎಷ್ಟೋ ವಿಚಾರಗಳನ್ನ ನಾವು ಸತ್ಯವೇದದಲ್ಲಿ ಒಂದು ಎಕ್ಸಾಂಪಲ್ ಆಗಿ ನಾವು ನೋಡ್ಕೊಳ್ಬಹುದು. ಈ ಒಂದು ದಿನ ಆ ಒಂದು ಎಕ್ಸಾಂಪಲ್ಸ್ ಗಳು ನಿನ್ನ ಜೀವಿತಕ್ಕೆ ಬಹಳ ದೊಡ್ಡ ಆಶೀರ್ವಾದವಾಗಿದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ, ಆಶೀರ್ವಾದ ನಿಧಿಯಾಗಿದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ನಾವು ಕ್ರೈಸ್ತರಾಗಿದ್ದು ನಾವು ಜೀವಿತ ಮಾಡುವಾಗ ಪ್ರತಿ ಒಂದೊಂದು ದಿನ ನಮ್ಗೆ ಬೇಕಾಗಿರುವುದು ಏನು ಅಂತಂದ್ರೆ ದೇವರ ವಾಕ್ಯ. ಹೇಗೆ ಒಂದು ಗಾಳಿ, ಬೆಳಕು, ನೀರು ಮತ್ತು ಆಹಾರ ನಮ್ಗೆ ಎಷ್ಟು ಅಮೂಲ್ಯವಾಗಿದೆ, ಎಷ್ಟು ಅವಶ್ಯಕತೆಯಲ್ಲಿ ನಾವು ಅದಕ್ಕಾಗಿ ನಾವು ಜೀವಿಸ್ತೇವೆ, ನಮ್ಮ ಒಂದು ಆತ್ಮಕ್ಕೆ ಕೂಡ ದೇವರ ವಾಕ್ಯ ಬೇಕು, ಪ್ರಾರ್ಥನೆ ಬೇಕು, ದೇವರೊಟ್ಟಿಗೆ ಒಂದು ಸಂಬಂಧ ಇಟ್ಟುಕೊಳ್ಳುವುದಕ್ಕಾಗಿ ನಾವು ಯಾವಾಗಲೂ ತವಕ ಪಡಬೇಕು ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಹಾಗಾಗಿ ಒಂದು ದಿನ ದೇವರ ವಾಕ್ಯಕ್ಕೆ ನೇರವಾಗಿ ಬರುವಾಗ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಸಂಗತಿ ನಾವು ನೆನಪು ಇಟ್ಟುಕೊಳ್ಬೇಕು. ನೋಡ್ರಿ, ಮೊದಲು ದೇವರು ಏನಾದ್ರೂ ನಮ್ಮ ಜೀವಿತದಲ್ಲಿ ಹೇಳಿದ್ರೆ ಅದು 100% ನೆರವೇರ್ತದೆ ಎಂಬುದಾಗಿ. ನೋಡ್ರಿ, ಒಂದು ವಚನವನ್ನ ನಾವು ಓದ್ಕೊಳ್ಳೋಣ. ಆದಿಕಾಂಡ 18ನೇ ಅಧ್ಯಾಯ ನಾವು ನೋಡುವಾಗ ಇಲ್ಲಿ ಒಂದು ವಿಚಾರ ನಡೀತಾ ಇದೆ. ದೇವರು ಅಬ್ರಹಾಮನಿಗೆ ಕರೆದು ಅವರಿಗೆ ಒಂದು ಸಂತಾನವನ್ನ ಕೊಡ್ತೇನೆ, ಒಂದು ಮಗನನ್ನ ನಿನಗೆ ಕೊಡ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ರು 75ನೇ ವರ್ಷದಲ್ಲಿ. ಹಾಗಾಗಿ ಈಗ 99 ವರ್ಷಗಳು ಆಗೋಗಿದೆ ಅಬ್ರಹಾಮನಿಗೆ, ಅಂದ್ರೆ 99 ವರ್ಷ ಆಗೋಗಿದೆ, ಅಂದ್ರೆ 24 ವರ್ಷ ಆಗೋಗಿದೆ. ಯಾವ ವಾಗ್ದಾನದ ಒಂದು ಫಲ ಕೂಡ ಕಾಣಿಸ್ತಾ ಇಲ್ಲ, ಯಾವ ಒಂದು ವಾಗ್ದಾನದ ಒಂದು ರೀತಿಯಲ್ಲಿ ನಿರೀಕ್ಷೆ ಕೂಡ ಕಾಣಿಸ್ತಾ ಇಲ್ಲ. ಅಬ್ರಹಾಮನು ಹಾಗೆ ಜೀವಿತ ಮಾಡ್ತಾ ಇದ್ದಾರೆ. ದೇವರು ಹೇಳಿದ ಕಡೆ ಎಲ್ಲ ಅಬ್ರಹಾಮನು ಫೇತ್ಫುಲ್ ಆಗಿ ಹೋಗ್ತಾ ಇದ್ದಾರೆ. ಅಬ್ರಹಾಮನು ದೇವರ ಮೇಲೆ ಒಂದು ನಂಬಿಕೆಯನ್ನ ಇಟ್ಟಿದ್ರು. ಆ ನಂಬಿಕೆ ಅಬ್ರಹಾಮನ ಜೀವಿತದಲ್ಲಿ ನೀತಿವಂತಿಕೆ ಎಂದು ಎಣಿಸಲ್ಪಡ್ತು. ಆದ್ರೆ ಈ ಒಂದು ದಿನ ದೇವರು ಹಾದು ಹೋಗುವಾಗ ಅಬ್ರಹಾಮನು ಏನ್ ಮಾಡ್ತಾರಂತೆ, ಆ ಒಂದು ಸ್ಥಳದಲ್ಲಿ ಓಡಿ ಬಂದು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಅವ್ರನ್ನ ಏನ್ ಮಾಡ್ತಾರಂತೆ, ತನ್ನ ಗೂಡಾರಕ್ಕೆ ಅಬ್ರಹಾಮನ ಕರೆದುಕೊಂಡು ಬಂದು ಅವ್ರಿಗೆ ನೀವು ಇಲ್ಲಿ ವಿಶ್ರಾಂತಿ ಮಾಡ್ಕೊಂಡು ಸ್ವಲ್ಪ ಊಟವನ್ನು ತೆಗೆದುಕೊಂಡು ಆಮೇಲೆ ನೀವು ಪ್ರಯಾಣ ಮುಂದೆ ಬೆಳೆಸ್ಬೇಕು ಅಂತ ಹೇಳಿದಾಗ ಅವರು ಅಲ್ಲಿ ವಿಶ್ರಮಿಸ್ಕೊಳ್ತಾರೆ. ಅದೆಲ್ಲ ನಾವು ವಾಕ್ಯಗಳಲ್ಲಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಇಲ್ಲಿ ನಡೀತಾ ಇರೋ ಸಂಗತಿ ಏನು ಅಂತಂದ್ರೆ, ದೇವರು ಅಬ್ರಹಾಮ್ಗೆ ಕೇಳ್ತಾ ಇದ್ರೆ ನಿನ್ನ ಹೆಂಡತಿ ಇಲ್ಲಿದ್ದಾರೆ ಎಂಬುದಾಗ, ಗೂಡಾರದಲ್ಲಿ ಇದ್ದಾಳೆ ಅಂತ ಹೇಳಿದಾಗ ದೇವರು ಅಬ್ರಹಾಮನಿಗೆ ಹೇಳ್ತಾರೆ. ಒಂದು ವಾಕ್ಯವನ್ನ ನಾವು ನೋಡ್ಕೊಳ್ಳೋಣ. ಆದಿಕಾಂಡ 18ನೇ ಅಧ್ಯಾಯ
9 ಮತ್ತು 10ನೇ ವಚನ ಓದುವಾಗ ವಾಕ್ಯ ಈ ರೀತಿ ಹೇಳ್ತದೆ, ಬಳಿಕ ಅವರು ಅವನನ್ನು, ನಿನ್ನ ಪತ್ನಿಯಾದ ಸಾರಾಳು ಎಲ್ಲಿದ್ದಾಳೆ ಎಂದು ಕೇಳಲು ಅವನು, ಅಗೋ ಗುಡಾರದಲ್ಲಿದ್ದಾಳೆ ಅಂದನು. ಅದಕ್ಕಾತನು, ಬರುವ ವರುಷ ಇದೇ ಕಾಲದಲ್ಲಿ ನಾನು ತಪ್ಪದೆ ತಿರುಗಿ ನಿನ್ನ ಬಳಿಗೆ ಬರುತ್ತೇನೆ, ಬಂದಾಗ ನಿನ್ನ ಪತ್ನಿಯಾದ ಸಾರಳಿಗೆ ಮಗನಿರುವನು ಅಂದನು ಎಂಬುದಾಗಿ. ಹಾಲೆಲೂಯ. ನೋಡ್ರಿ, 99 ವರ್ಷದಲ್ಲಿ ಅಬ್ರಹಾಮನಿಗೆ ಒಂದು ಮಗು ಆಗುತ್ತೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಸಾರಳೆಲ್ಲಿದ್ದಾಳೆ? ಸಾರಳಿಗೆ ಬರೋ ವರ್ಷ ಇಷ್ಟೊತ್ತಿಗೆ ಮಗನಿರ್ತಾನೆ, ನಾನು ತಪ್ಪದೆ ನಿನ್ನ ಬಳಿಗೆ ಬರ್ತೇನೆ. ನೋಡ್ರಿ, ದೇವರಿಗೆ ಯಾವಾಗ ವಿಸಿಟ್ ಮಾಡ್ತಾರೆ ಅಲ್ಲೊಂದು ಮಾತು ನಡೆಯೋದು, ಅಲ್ಲೊಂದು ವಿಶೇಷವಾದಂತ ಕಾರ್ಯ ನಡೀತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ದೇವರು ಅಬ್ರಹಾಮನಿಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಬರುವ ಕಾಲದಲ್ಲಿ, ಬರುವ ವರ್ಷದ ಇಷ್ಟೊತ್ತಿಗೆ ಒಂದು ಮಗನಿರ್ತಾನೆ. ಹಲ್ಲೆಲೂಯಾ. ಈ ಒಂದು ದಿನ ನಾನು ನೀನು ಅರ್ಥ ಮಾಡ್ಕೊಳ್ಬೇಕು, ನಿನ್ನ ಪರಿಸ್ಥಿತಿಗಳಲ್ಲಿ ದೇವರು ಯಾವ ಒಂದು ವಾಕ್ಯವನ್ನ ನಮ್ಗೆ ಕೊಡ್ತಾ ಇದ್ದಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಇಲ್ಲಿ ದೇವರು ಹೇಳಿದ್ರು ಬಾಯಿ ಮಾತಿನಿಂದ, ಬರುವ ವರ್ಷಕ್ಕೆ ಮಗನಿರ್ತಾನೆ ಅಂತ. ಆದ್ರೆ ಸಾರಳು ಏನ್ ಮಾಡ್ಲಿಲ್ಲ ಅಂತೆ, ನಕ್ಳು ಎಂಬುದಾಗಿ. ಅವಳು ಗುಡಾರದಲ್ಲಿದ್ರು, ನಕ್ಳು. ಆದ್ರೆ ದೇವರು ಅಬ್ರಹಾಮನಿಗೆ ಕೇಳ್ತಾ ಇದ್ದಾರೆ, ನಿನ್ನ ಹೆಂಡತಿ ನಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟ. ಅವಳು ಭಯ ಪಟ್ಟು ಹೇಳ್ತಿ, ಇಲ್ಲ ಸ್ವಾಮಿ ನಾನು ನಕ್ಲಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ದೇವ್ರು ಹೇಳ್ತಾರೆ, ಇಲ್ಲಮ್ಮ ನೀನ್ ನಕ್ಕದೆ, ಆದ್ರೆ ಖಂಡಿತವಾಗ್ಲೂ ಬರೋ ವರ್ಷ ಅಷ್ಟೊತ್ತಲ್ಲಿ ನಿನಗೆ ಒಂದು ಮಗನಿರ್ತಾನೆ ಅಂತ ಹೇಳಿ ದೇವರು ಆ ಸ್ಥಳದಿಂದ ಮುಂದಕ್ಕೆ ಹೋಗ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ಇಲ್ಲಿ ಇರುವಂತ ಮಾತು ಏನು ಅಂತಂದ್ರೆ, ದೇವರು ಮಾಡಿದಂತ ವಾಗ್ದಾನವನ್ನ ಯಾವತ್ತಿಗೂ ಕೂಡ ನಾವು ಮರಿಬಾರ್ದಾಗಿದೆ. ನೋಡ್ರಿ, ದೇವರು ಸಾರಳಿಗೆ ಹೇಳಿದಂತ ಮಾತು ಒಂದು ಮಗನಿರ್ತಾನೆ ಬರೋ ವರ್ಷದಲ್ಲಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಮಾತು ಏನು ಅಂತಂದ್ರೆ, ದೇವರು ಹೇಳಿದ ಮಾತು 100% ನೆರವೇರುವಂತದ್ದಾಗಿದೆ, ಕಾರ್ಯ ಮಾಡುವಂತದ್ದಾಗಿದೆ. ಹಾಗಾಗಿ ಸಾರಳು ನಕ್ಕಿರ್ಬೋದು ಮನಸ್ಸಿನಲ್ಲಿ. ಯಾಕೆ ಅಂತಂದ್ರೆ, ನನಗೆ ವಯಸ್ಸಾಗಿದೆ, ನನ್ನ ಒಂದು ಗಂಡನಿಗೂ ವಯಸ್ಸಾಗಿದೆ, ಹೇಗೆ ಅವಳ ಮನಸ್ಸಿನಲ್ಲಿ ನಕ್ಲು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೆ ದೇವರು ಹೇಳ್ತಾರೆ, ನನ್ನಿಂದ ಅಸಾಧ್ಯವಾದಂತ ಕಾರ್ಯಗಳು ಯಾವ್ದಾದ್ರು ಇದೆ ಎಂಬುದಾಗಿ. ಈ ಒಂದು ದಿನ ನಿನ್ನ ಜೀವಿತದಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನಮ್ಗೆ ಕೂಡ ಯಾವ್ದಾದ್ರು ಒಂದು ಪರಿಸ್ಥಿತಿಗಳು ಅಸಾಧ್ಯವಾಗಿರ್ಬೋದು, ಅದು ದೇವರಿಗೆ ಅಸಾಧ್ಯವಾಗಿಲ್ಲ. ಅದು ದೇವರು ಖಂಡಿತವಾಗ್ಲೂ ನಿನ್ನ ಜೀವಿತದಲ್ಲಿ ಆಶೀರ್ವಾದ ಮಾಡೇ ಮಾಡ್ತಾರೆ. ಹಾಗಾಗಿ ದೇವರ ವಾಕ್ಯಗಳನ್ನ ಓದ್ರಿ, ದೇವರ ವಾಕ್ಯಗಳನ್ನ ಹುಡುಕ್ರಿ. ದೇವರ ವಾಕ್ಯದಲ್ಲಿ ಯಾವ್ದಾದ್ರು ಒಂದು ವಾಕ್ಯ ನಿನ್ನ ಪರಿಸ್ಥಿತಿಗೆ ಮಾತಾಡ್ತಾ ಇರುವುದೇ ಆದ್ರೆ, ಖಂಡಿತವಾಗ್ಲೂ ಬರುವಂತ ದಿನಗಳಲ್ಲಿ ಅದಕ್ಕೆ ದೇವರು ಉತ್ತರವನ್ನ ಕೊಡುವಂತವರಾಗಿದ್ದಾರೆ. ಆ ಒಂದು ವಿಚಾರಗಳಲ್ಲಿ ಬಿಡುಗಡೆ ಕೊಡುವಂತವರಾಗಿದ್ದಾರೆ. ಆ ಒಂದು ಪರಿಸ್ಥಿತಿಗಳಲ್ಲಿ ಬಿಡುಗಡೆ ಕೊಡುವಂತವರಾಗಿದ್ದಾರೆ. ಆ ಒಂದು ಕಾಯಿಲೆಗಳಿಂದ ಸ್ವಸ್ಥತೆ ಮಾಡುವಂತದ್ದವರಾಗಿದ್ದಾರೆ. ಹಾಗಾಗಿ ದೇವರ ವಾಕ್ಯ ಸುಳ್ಳಲ್ಲ, ದೇವರ ವಾಕ್ಯ ಸುಮ್ಮನೆ ಬರೆಯಲ್ಪಟ್ಟಿಲ್ಲ, ಅದು ಲೋಗೋಸ್ ಆಗಿ ಬರೆಯಲ್ಪಟ್ಟಿದೆ, ಅದು ರೇಮಾ ಆಗಿ ರೆವಲ್ಯೂಷನ್ ಆಗ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಅಲ್ಲಿ ದೇವರು ನಮಗೆ ಪ್ರಕಟ ಮಾಡ್ತಾ ಇರೋದು ಏನು ಅಂತಂದ್ರೆ, ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ, ಬರುವ ವರ್ಷ ನಿನ್ಗೆ ಮಗನಿರ್ತಾನೆ ಅಂದ್ರೆ ಆ ರೀತಿಯಲ್ಲಿ ಸಾರಾಳಿಗೆ ಇಸಾಕನು ಹುಟ್ಟಿದ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ನಾನು ನೀನು ವಾಕ್ಯ ಓದುವಾಗ ಆ ವಾಕ್ಯದಲ್ಲಿ ಇರುವಂತ ಒಂದು ಬಲ ಬಿಡುಗಡೆ ನಮ್ಮ ಜೀವಿತದಲ್ಲಿ ಆಗ್ಬೇಕಂದ್ರೆ, ಮೊದಲನೇದಾಗಿ ನಾನು ನೀನು ಆ ಒಂದು ವಾಕ್ಯವನ್ನ ನಾವು ಓದಬೇಕು ಎಂಬುದಾಗಿ ನಾವು ನೋಡ್ಕೊಳ್ಬಿಡೋಣ. ಯಾಕೆಂತಂದ್ರೆ ನೋಡ್ರಿ, ಈ ಒಂದು ವಾಕ್ಯದ ಭಾಗದಲ್ಲಿ ನಾವು ನೋಡುವಾಗ ದೇವರು ಹೇಳಿದಂತೆಯೇ ಆಯ್ತು, ಎಕ್ಸಾಕ್ಟ್ ಆಗಿ ಆಯ್ತು. ಹಾಗೆ ನಿನ್ನ ಜೀವಿತದಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೋ ಹಾಗೆ ಎಕ್ಸಾಕ್ಟ್ ಆಗಿ ಆಗುವಂತ ಸಮಯಗಳು, ದಿನಗಳು ಬರ್ತದೆ. ನಾವು ಕಾಯ್ಬೇಕಂತೆ. ದೇವರು ಒಂದು ದಿನದಲ್ಲಿ ಆಗ್ತದೆ ಅಂತ ಹೇಳಿಲ್ಲ, ಒಂದು ವರ್ಷದಲ್ಲಿ ಆಗ್ತದೆ ಅಂತ ಹೇಳಿ ಸಾರಳಿಗೆ ಹೇಳ್ತಾರೆ. ಅದೇ ರೀತಿಯಲ್ಲಿ ಒಂದು ವರ್ಷ ಆದ್ಮೇಲೆ ಆಯ್ತು. ಆ ರೀತಿಯಲ್ಲಿ ನಿನ್ನ ಪರಿಸ್ಥಿತಿಗಳು ಕೂಡ ಕೆಲವೊಂದು ಸಮಯ ತೆಗೆದುಕೊಳ್ಬಹುದು, ಆದ್ರೆ ಅದು ಅಸಾಧ್ಯವಾಗಿ ಇರುವುದಿಲ್ಲ, ಅದು ದೇವರು ಸಾಧ್ಯವಾಗಿ ಮಾಡ್ತಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನಿನ್ನ ಪರಿಸ್ಥಿತಿಗಳು ನಿನ್ನ ದೃಷ್ಟಿಯಲ್ಲಿ ಅಸಾಧ್ಯವಾಗಿರ್ಬೋದು, ಆಗೋದೇ ಇಲ್ಲ ಅಂತ ಹೇಳ್ಬೋದು. ಸಾರಳು ಮನಸ್ಸಿನಲ್ಲಿ ನಕ್ಕಂತೆ ನಾವು ದೇವರ ವಾಕ್ಯ ಓದುವಾಗ ಹೇಳ್ತಾರೆ, ಓ ನಿನ್ಗೆ ನಿನ್ನ ಕಷ್ಟಗಳನ್ನು ನಿವಾರಣೆ ಮಾಡ್ತೀನಿ. ನಾವು ಮನಸ್ಸಿನಲ್ಲಿ ನಗ್ಬೋದು, ಅಯ್ಯೋ ದೇವರಿಂದ ಆಗ್ತದ, 100% ಆಗ್ತದೆ. ಹಾಲೆಲೂಯ. ನಾವು ನಂಬುವಾಗ ಆಗ್ತದೆ. ಹಾಲೆಲೂಯ. ನಾವು ದೇವರ ಮೇಲೆ ಇಟ್ಟಂತ ನಂಬಿಕೆ ದೇವರನ್ನ ಮೂವ್ ಮಾಡ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. 24 ವರ್ಷ ಅಬ್ರಹಾಮನು ಕಾಯ್ತಾ ಇದ್ದ, ದೇವರು ಈ ಮಾಡಿದಂತ ವಾಗ್ದಾನ ಯಾವ ಸಮಯದಲ್ಲಿ ನೆರವೇರ್ತದೆ ಅಂತ. 24 ವರ್ಷ ಬಳಿಕ ದೇವರು ಅನೌನ್ಸ್ ಮಾಡುವುದಕ್ಕಾಗಿ, ಆ ಒಂದು ವಿಚಾರವನ್ನ ತಿಳಿಸುವುದಕ್ಕಾಗಿ ದೇವರು ಇಳಿದು ಬಂದರು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಲೆಲೂಯ. ಹಾಗಾಗಿ ನಿನ್ನ ಪರಿಸ್ಥಿತಿ ಅಬ್ರಹಾಮನಲ್ಲಿ ದೇವರು ಮಾಡಿದಂತ ಕಾರ್ಯಗಳಿಂದ, ಅದ್ಭುತಗಳಿಂದ ನಿನ್ನ ಜೀವಿತದಲ್ಲಿ ಕೂಡ ಮಾಡ್ತಾರೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ಹಾಗೆ ವಾಕ್ಯವನ್ನ ನಾವು ಮುಂದೆ ಹೋಗುತ್ತಾ ನಾವು ಅರ್ಥ ಮಾಡ್ಕೊಳ್ಳೋಣ. ಇನ್ನೊಂದು ವಾಕ್ಯದ ಭಾಗಕ್ಕೆ ನಾವು ಹೋಗ್ಬೇಕಾಗಿದೆ. ನೋಡ್ರಿ, ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡುವಾಗ ಈ ವಾಕ್ಯದಲ್ಲಿ ವಿಶೇಷತೆ ಏನು ಅಂತಂದ್ರೆ, ಒಣಗಿದ ಎಲುಬಿನ ಕುರಿತಾಗಿ ಇರುವಂತಹ ಒಂದು ಪ್ರಕಟಣೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ಅಲ್ಲಿ ಯೆಹೆಜ್ಕೇಲನು ಸೆರೆಯಲ್ಲಿರುವಾಗ, ಬ್ಯಾಬಿಲೋನ್ ದೇಶದಲ್ಲಿ ಯೆಹೆಜ್ಕೇಲನು ಸೆರೆಯಲ್ಲಿರುವಾಗ ದೇವರು ಒಂದು ದರ್ಶನವನ್ನ ಯೆಹೆಜ್ಕೇಲನಿಗೆ ಕೊಡ್ತಾ ಇದ್ದಾನೆ. ದರ್ಶನ ಏನು ಅಂತಂದ್ರೆ, ಯೆಹೆಜ್ಕೇಲನ ನೋಡುವಾಗ ಅವನು ನಿಂತಂತ ಒಂದು ಸ್ಥಳ ಏನಾಗಿತ್ತು ಅಂತಂದ್ರೆ, ಎಲ್ಲಾ ಕಡೆ ಏನಾಗಿತ್ತಂತೆ, ಬರಿದಾಗಿತ್ತು. ಅಲ್ಲಿ ಎಲ್ಲ ಕಡೆ ಒಣಗಿದ ಎಲುಬುಗಳು ಬಿದ್ದಿತ್ತು. ಆ ರೀತಿಯಲ್ಲಿ ಇರುವಾಗ ದರ್ಶನವನ್ನ ನೋಡುವಾಗ ದೇವರು ಏನ್ ಮಾಡ್ತಾರ ಅಂತ ಯೆಹೆಜ್ಕೇಲನಿಗೆ ಮಾತಾಡ್ತಾರೆ, ಯೆಹೆಜ್ಕೇಲನೇ
ಇವುಗಳಿಗೆ ಜೀವ ಬರ್ತಾವ ಎಂಬುದಾಗಿ. ಹಾಗಾಗಿ ಏಜ್ಕಲ್ ಹೇಳ್ತಾನೆ, ದೇವ್ರೆ ನನಗೆ ಗೊತ್ತಿಲ್ಲ ದೇವ್ರೆ, ನಿನಗೆ ಗೊತ್ತು ಎಂಬುದಾಗಿ. ಆ ವಾಕ್ಯವನ್ನ ನಾವು ಓದ್ಕೊಳ್ಳೋಣ ಒಂದು ಸಾರಿ. ಏಜ್ಕಲ್ನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯ 1ನೇ ವಚನದಿಂದ ನೋಡುವಾಗ ವಾಕ್ಯ ಈ ರೀತಿ ಹೇಳ್ತದೆ, ನಾನು ಯೆಹೋವನ ಹಸ್ತ ಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ, ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ್ದ ಎಲುಬುಗಳೆಲ್ಲೂ ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರುವುದು ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿ ಹರಡಿ ಅದಕ್ಕೆ ಆ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ. ಓಕೆ, ಹಲ್ಲೆಲೂಯಾ. ಇಲ್ಲಿ ನೋಡುವುದಾದ್ರೆ ದೇವರ ಒಂದು ಹಸ್ತ ಸ್ಪರ್ಶದಿಂದ ಅವ್ರು ಏನ್ ಮಾಡಿದ್ರಂತೆ, ಒಂದು ಒಣಗಿದ ಒಂದು ಎಲುಬುಗಳು ಇರುವಂತ ಒಂದು ಸ್ಥಳದಲ್ಲಿ ಈ ಒಂದು ದರ್ಶನವನ್ನ ನೋಡ್ತಾ ಇದ್ದಾರೆ ಏಜ್ಕೇಲನು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನರಪುತ್ರನ ಇದಕ್ಕೆ ಜೀವ ಬರ್ತದೆ ಎಂಬುದಾಗಿ. ಹಾಗಾಗಿ ನೀನೇ ಬಲ್ಲ ದೇವರೇ ಅಂತ ಅವನು ಹೇಳುವಾಗ, ನೀನೇನ್ ಮಾಡು, ನರಪುತ್ರನೇ ಶ್ವಾಸಕ್ಕೆ ನುಡಿ ಎಂಬುದಾಗಿ. ಹಲ್ಲೆಲೂಯಾ. ಈ ಒಂದು ದಿನ ನಾವು ಕ್ರೈಸ್ತರಾಗಿದ್ದು ನಾವು ಅರ್ಥ ಮಾಡ್ಕೊಳ್ಬೇಕು, ಎರಡು ಡಿಫ್ರೆಂಟ್ ಥಿಂಗ್ಸ್ ಅನ್ನ ದೇವರು ಮಾತಾಡ್ತಾ ಇದ್ದಾರೆ. ಸಾರಳಿಗೆ ಮಕ್ಕಳಿಲ್ಲ, ದೇವರೇ ಹೇಳಿದ್ರು ನಿನಗೆ ಮಕ್ಕಳಾಗ್ತದೆ ಎಂಬುದಾಗಿ. ಇಲ್ಲಿ ಎಲ್ಲೋ ಸತ್ತು ಹೋಗಿದ್ದಾರೆ, ದೇವರು ಹೇಳ್ತಾ ಇದ್ದಾರೆ ಬಂದ್ಬಿಟ್ಟು ಇವ್ರಿಗೆ ಜೀವ ಬರುತ್ತೆ ಅಂತ ದೇವರು ಹೇಳ್ತಾ ಇಲ್ಲ. ಆದ್ರೆ ಯೆಹೆಜ್ಕೇಲನಿಗೆ ದೇವರು ಮಾತಾಡ್ತಾ ಇದ್ದಾರೆ, ಇದಕ್ಕೆ ಜೀವ ಬರುವಂತೆ ನೀನು ನುಡಿ. ಹಲ್ಲೆಲೂಯಾ. ನೀನು ಶ್ವಾಸಕ್ಕೆ ನುಡಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ಕ್ರೈಸ್ತರಾಗಿದ್ದು ನಾವು ಎಷ್ಟೋ ದಿನಗಳ ಕಾಲ ನಾವು ಸತ್ಯವೇದ ಓದುವಾಗ ದೇವರು ನಮ್ಮ ಹತ್ರ ಮಾತಾಡ್ತಾರೆ, ಸತ್ಯವೇದದ ಮುಖಾಂತರವಾಗ ನಮ್ಮ ಪರಿಸ್ಥಿತಿಗಳಿಗೆ ಮಾತಾಡ್ತಾರೆ. ಆದ್ರೆ ನಾವು ನಮ್ಮ ಪರಿಸ್ಥಿತಿಗಳಿಗೆ ಯಾವಾಗ ಮಾತಾಡ್ತೇವೆ ಅಂತಂದ್ರೆ, ಯಾವಾಗ ದೇವರು ನಮ್ಮನ್ನ ಆಯ್ಕೆ ಮಾಡಿಕೊಳ್ತಾರೆ, ತನ್ನ ಮಕ್ಕಳಾಗಿ, ತನ್ನ ಸೇವಕರಾಗಿ, ತನ್ನ ಪ್ರಜೆಯಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಇವಾಗ ನೀನು ಯಾವ ರೀತಿಯಲ್ಲಿ ಒಂದು ಆಶೀರ್ವಾದ ಅಂತಂದ್ರೆ, ಈಗ ದೇವರು ನಿನ್ನ ಬಾಯಿನಲ್ಲಿ ಅಧಿಕಾರವನ್ನ ಕೊಟ್ಟಿದ್ದಾರೆ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಅನ್ನ ದೇವರು ನಿನ್ನ ಬಾಯಿನಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಒಂದು ದಿನ ಒಂದು ಮಗನನ್ನ ಕೊಡ್ತೇನೆ ಅಂತ ದೇವರು ಬಾಯಿ ಮಾತಿನಿಂದ ಹೇಳಿದ್ರು. ಈ ಒಂದು ದಿನ ದೇವರು ಹೇಳ್ತಾ ಇದ್ರೆ, ಈ ಎಲ್ಲ ಒಂದು ಎಲುಬುಗಳಿಗೆ ಜೀವ ಬರುವಂತೆ ನೀನು ಮಾತಾಡು ಎಂಬುದಾಗಿ. ಹಲ್ಲೆಲೂಯಾ. ಒಂದು ಸ್ವಲ್ಪ ಚಿಕ್ಕ ಕೆಲಸ ದೇವರು ಮಾಡಿದ್ರು ಕೂಡ ದೊಡ್ಡ ಕೆಲಸ ನಮ್ಮಿಂದ ಮಾಡುವುದಕ್ಕೆ ಶಕ್ತರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ತಿಳಿಸ್ತಾ ಇದ್ದಾರೆ. ನೋಡ್ರಿ, ಅಲ್ಲಿ ಅಸಾಧ್ಯವಾಗಿದೆ. ಆ ಒಂದು ಭೂಮಿ ಎಲ್ಲ ಒಣಗಿದ ಎಲುಬುಗಳಿಂದ ತುಂಬಿದೆ. ಅಲ್ಲಿ ನಾವು ನೋಡಿಕೊಳ್ಳುವುದಾದ್ರೆ ಅಲ್ಲಿ ಭಯಾನಕ ಇರುವಂತ ಒಂದು ದೃಶ್ಯ. ಆ ಒಂದು ದೃಶ್ಯದಲ್ಲಿ ಯಾರು ಕೂಡ ಹೋಗೋದಕ್ಕೆ ಇಷ್ಟಪಡಲ್ಲ. ಅಲ್ಲಿ ಆ ಒಂದು ದೃಶ್ಯದಲ್ಲಿ ಇಳಿದ ಒಡನೆ ಒಂದು ಏನಂತ ಹೇಳ್ಬೋದು, ಒಂದು ಭಯ ಹುಟ್ಟಿಸುವಂತದ್ದು, ಒಂದು ಎದೆ ಒಡೆದು ಹೋಗುವಂತದ್ದು ಪರಿಸ್ಥಿತಿ, ಒಂದು ಮನುಷ್ಯನು ಭಯ ಬೀಳುವಂತ ಒಂದು ಪರಿಸ್ಥಿತಿಯಲ್ಲಿ ದೇವರು ಆ ಒಂದು ವ್ಯಕ್ತಿಯನ್ನ ನಿಲ್ಲಿಸಿ ಹೇಳ್ತಾ ಇದ್ದಾನೆ, ನೋಡು ಇದಕ್ಕೆ ಜೀವ ಬರ್ತದ ಅಂತ ಕೇಳ್ತಾರೆ. ಹಲ್ಲೆಲೂಯಾ. ಬೇರೆ ಯಾವ್ದಾದ್ರು ಇದ್ರೆ ದೇವರೆಲ್ಲ ಸತ್ತೋಗಿದ್ದಾರೆ, ಜೀವ ಇಲ್ಲಿಂದ ಬರುತ್ತೆ ಅಂತಾರಲ್ಲ. ಆದ್ರೆ ಏಜ್ಕೇಲನು ಒಂದು ಆತ್ಮದಲ್ಲಿ ವಿವೇಚನೆಯನ್ನು ಹೊಂದಿಕೊಂಡು ಆತ್ಮದಿಂದ ಅವನಿಗೆ ಗೊತ್ತಿದೆ ಅಂತ ಹೇಳ್ತಿದ್ದಾನೆ, ದೇವ್ರೇ ನೀನು ಹಲ್ಲೆಲೂಯಾ, ದೇವರೇ ನಿನಗೆ ಗೊತ್ತಿದೆ ಎಂಬುದಾಗಿ. ನಮ್ಮ ಪರಿಸ್ಥಿತಿಗಳಲ್ಲಿ ನಮ್ಗೆ ಎದುರಾಗುವಾಗ ನಾವು ಆತ್ಮದಿಂದ ನಾವು ಯೋಚನೆ ಮಾಡಬೇಕು. ಯಾಕೆ ಅಂತಂದ್ರೆ ನಮ್ಮ ಪರಿಸ್ಥಿತಿಗಳನ್ನ ನಾವು ನೋಡುವಾಗ ಹೇಳ್ತೇವೆ, ದೇವರೇ ಆಗೋದಿಲ್ಲ, ದೇವರೇ ಅಸಾಧ್ಯವಾಗಿದೆ, ದೇವರೇ ನನ್ನ ಕೈಯಲ್ಲಿ ಆಗಲ್ಲ, ದೇವರೇ ಯಾರ ಕೈಯಲ್ಲೂ ಆಗಲ್ಲ, ದೇವರೇ ನಿನ್ ಕೈಯಲ್ಲೂ ಆಗಲ್ಲ ಅಂತ ನಾವು ಹೇಳ್ತೇನೆ ಇರ್ತೇವಂತೆ. ಹಾಗಾಗಿ ಇಲ್ಲಿ ಒಣಗಿದ ಎಲುಬುಗಳು ಸತ್ತು ಹೋಗಿದೆ. ಆದ್ರೆ ಒಂದು ಮನುಷ್ಯ ಸತ್ತೋಗ್ತಿರುವಾಗ ಹೇಳ್ತಾನೆ, ಬದುಕ್ತಾನ ಸಾಯ್ತಾನ ಅಂದ್ರೆ ಪರಿಸ್ಥಿತಿ ನೋಡಿ, ಅವನಿಗಾಗಿರುವಂತ ಒಂದು ಪರಿಸ್ಥಿತಿನ ನೋಡಿ ಹೇಳ್ತಾರೋ ಸತ್ತೋಗ್ಬೋದು ಅಂತ ಹೇಳ್ಬಿಟ್ಟು. ಡಾಕ್ಟರ್ ಹೇಳ್ತಾರೆ ಸ್ವಲ್ಪ ದಿನ ಬದುಕ್ತಾರೆ ಅಂತ. ಆದ್ರೆ ಸತ್ಯ ಹೋಗಿರುವಾಗ, ಅಲ್ಲಿ ಎಲುಬುಗಳಿರುವಾಗ, ಅದು ಪೂರ್ತಿ ಒಣಗಿ ಹೋಗಿರುವಾಗಲೂ ಕೂಡ ಅಲ್ಲಿ ಒಂದು ಮಾತು ಬರುವಾಗ ಆ ಒಂದು ಮಾತಿನ ಮುಖಾಂತರವಾಗಿ ಅದಕ್ಕೆ ಮತ್ತೆ ಜೀವ ಬರ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೇಳುವಂತ ಒಂದು ನಂಬಿಕೆಯ ಮಾತನ್ನ ದೇವರು ನಮ್ಮ ಒಳಗಡೆ ಕೊಡ್ತಾ ಇದ್ದಾರೆ ಎಂಬುದಾಗಿ ಈ ಒಂದು ದಿನ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹೇಗೆ ಯೆಹೆಜ್ಕೇಲನೇ ಹೇಳ್ತಾ ಇದ್ದಾನೆ, ದೇವರೇ ನಿನಗೆ ಗೊತ್ತು ಎಂಬುದಾಗಿ. ದೇವರ ಮಾತನ್ನ ನೋಡಿ ಹೇಳ್ತಾ ಇದ್ದಾರೆ, ನೀನು ಮಾತಾಡು ಎಂಬುದಾಗಿ. ಹಲ್ಲೆಲೂಯಾ. ಶ್ವಾಸಕ್ಕೆ ನುಡಿ, ನರಪುತ್ರನೇ ಶ್ವಾಸಕ್ಕೆ ನುಡಿ ಅಂತ ಹೇಳ್ತಾರೆ. ಅವನು ಯಾವಾಗ ಶ್ವಾಸಕ್ಕೆ ನುಡಿತಾನೆ, ಅಲ್ಲಿನಂತೆ ತೆಂಕಣ ಪಡುವಣದಿಂದ ದೇವರು ಜೋರಾಗಿ ಗಾಳಿ ಬೀಸುವಂತೆ ಮಾಡಿದ್ರು. ಆ ಗಾಳಿ ಬೀಸಿ ಏನಾಯ್ತಂತೆ, ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಎಲ್ಲ ಎಲುಬುಗಳು ಒಂದೊಂದು ಟಕ್ಕನೆ ಬಂದು ಜೋಡಣೆ ಆಯ್ತು. ನೋಡ್ತಿರುವಂತ ಒಂದು ಏನಂತ ಹೇಳ್ಬೋದು, ದರ್ಶನದಲ್ಲಿ ಅದು ಏನಾಯ್ತು ಅಂತೆ, ಅದು ಬಲವಾಗಿ ಕಾಲೂರಿ ದೊಡ್ಡ ಸೈನ್ಯವಾಗಿ ನಿಂತುಕೊಳ್ತು. ದೊಡ್ಡ ಸೈನ್ಯವಾಗಿ ನಿಂತುಕೊಂಡ ಮೇಲೆ ಅದರಲ್ಲಿ ಶ್ವಾಸ ಇದ್ದಿಲ್ಲ, ಜೀವ ಇದ್ದಿಲ್ಲ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಆದ್ರೂ ಅದು ಟಕ್ಕ ಸೌಂಡ್ ಬಂತು, ಒಂದೊಂದು ಎಲುಬುಗಳು ಜೋಡಣೆ ಆಯ್ತು. ಅದು ಕಾಲೂರಿ ದೊಡ್ಡ ಸೈನ್ಯವಾಗಿ ನಿಲ್ಲುವುದೊಂದು ಸಾಕ್ಷಿಯಾಗಿದೆ ನಿನ್ನ ಜೀವಿತದಲ್ಲಿ. ಏನು ಅಂತಂದ್ರೆ, ನಮ್ಮ ಪರಿಸ್ಥಿತಿಗಳು ಕಠಿಣವಾಗಿದ್ದರೂ ಕೂಡ, ನಮ್ಮ ಪರಿಸ್ಥಿತಿಗಳು ಅಸಾಧ್ಯವಾಗಿದ್ದರೂ ಕೂಡ, ನಮ್ಮ ಪರಿಸ್ಥಿತಿಗಳಲ್ಲಿ ಯಾವುದೇ ನಿರೀಕ್ಷೆ ಇಲ್ಲ ಅಂದ್ರೂ ಕೂಡ
ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಮುಖಾಂತರವಾಗಿ ನಾವು ಏನ್ ಕಲಿತಾ ಇದ್ದೇವೆ ಅಂತಂದ್ರೆ, ದೇವರು ನಮಗೆ ಒಂದು ಮಾತನ್ನ ಹೇಳುವುದಾದ್ರೆ, ಆ ಮಾತನ್ನ ನಾನು ನೀನು ನಂಬಿಕೆಯಿಂದ ಹೇಳುವುದಾದ್ರೆ ನಮ್ಮ ಪರಿಸ್ಥಿತಿಗಳು ಬದಲಾವಣೆ 100% ಆಗಿ ಆಗ್ತದೆ ಎಂಬುದಾಗಿ ಈ ವಾಕ್ಯ ನಾವು ಕೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಬೇಕಾಗಿರೋದು ಬೇರೆ ಯಾವುದೋ ಒಂದು ವಿಚಾರ ಅಲ್ಲ, ದೇವರ ವಾಕ್ಯ, ಆ ರೆವಲೇಷನ್ ಫ್ರಮ್ ದ ಲಾರ್ಡ್. ದೇವರು ನಮ್ಮ ಹತ್ರ ಮಾತಾಡ್ತಾ ಇದ್ರ, ನಿನ್ ಪರಿಸ್ಥಿತಿಗಳಿಗೆ ನುಡಿ, ನಿನ್ ಪರಿಸ್ಥಿತಿಗಳಿಗೆ ಮಾತಾಡು ಅಂತ ಹೇಳ್ಬಿಟ್ಟು 100% ನಿನ್ನ ಪರಿಸ್ಥಿತಿಗಳಿಗೆ ನೀನು ನುಡಿಯುವಾಗ, ನಿನ್ನ ಪರಿಸ್ಥಿತಿಗಳಿಗೆ ನೀನು ಮಾತಾಡುವಾಗ, ಆ ಒಂದು ಪರಿಸ್ಥಿತಿಗಳಿಗೆ ಆ ಒಂದು ವಾಕ್ಯ ಏನ್ ಮಾಡ್ತದಂತೆ, ಕಾರ್ಯ ಮಾಡ್ತದಂತೆ. ಹಾಲೆಲೂಯಾ. ಹಾಗಾಗಿ ಒಂದು ವಿಶ್ವಾಸಿಯಾಗಿದ್ದು ನನ್ಗೆ ನಿನ್ಗೆ ಬೇಕಾಗಿರುವುದು ಏನು ಅಂತಂದ್ರೆ, ಯಾವುದೋ ರೀತಿಯಾದಂತ ಒಂದು ಬೇರೆ ಒಂದು ಲೋಕದ ಅಂತಸ್ತು, ಲೋಕದ ಐಶ್ವರ್ಯ, ಲೋಕದ ವಿಚಾರಗಳು ಅಲ್ಲ, ಲೋಕದ ಇನ್ಫ್ಲೂಯೆನ್ಸ್ ಅಲ್ಲ, ಯಾರ್ದೋ ಒಂದು ಸ್ಟ್ರೆಂತ್ ಅಲ್ಲ, ಯಾವುದೋ ಪೊಲಿಟಿಕಲ್ ಸಪೋರ್ಟ್ ಅಲ್ಲ, ಯಾವುದೋ ಒಂದು ರೀತಿಯಲ್ಲಿ ಬೇಕಾಗಿರುವಂತ ಏನಂತ ಹೇಳ್ಬೋದು, ಒಂದು ಈ ಲೋಕದಲ್ಲಿ ಇರುವಂತ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಲ್ಲ. ಆದ್ರೂ ಬೇಕಾಗಿರುವುದು ಪ್ಯೂರ್ಲಿ ದ ವರ್ಡ್ ಆಫ್ ಗಾಡ್, ದ ವರ್ಡ್ ಫ್ರಮ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ವಾಕ್ಯವನ್ನು ಕೊಟ್ಬಿಡ್ತಾರೆ, ಆದ್ರೆ ನಮ್ಮ ಬಾಯಿಂದ ಬಂದಿಲ್ಲ ಅಂದ್ರೆ ಅದು ಕಾರ್ಯ ಮಾಡಲ್ಲ. ಹಲ್ಲೆಲೂಯಾ. ನನ್ನ ಬಾಯಿಂದ ವಾಕ್ಯ ಬರುವಾಗಲೇ ಆ ವಾಕ್ಯ ದೊಡ್ಡ ಕಾರ್ಯ ಮಾಡ್ತದಂತೆ. ದೇವ್ರು ಹೇಳಿಲ್ಲ, ನರಪುತ್ರನೇ ನಾನು ನುಡಿತೀನಿ ನೀನು ನಿಂತ್ಕೊ ಅಂತ. ದೇವ್ರು ಹೇಳ್ತಾರೆ, ನರಪುತ್ರನೇ ನೀನು ನುಡಿ, ಶ್ವಾಸಕ್ಕೆ ನುಡಿ ಅಂತ. ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿಗಳಲ್ಲಿ ನಾವು ನುಡಿದಿಲ್ಲ ಅಂದ್ರೆ, ನಾವು ಮಾತಾಡಿಲ್ಲ ಅಂದ್ರೆ ಕಾರ್ಯ ಆಗೋದೇ ಇಲ್ಲ. ಹಲ್ಲೆಲೂಯಾ. ಆದಿಕಾಂಡ 18ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ ಸಾರಳಿಗೆ ಮಗನಿರ್ಲಿಲ್ಲ. ದೇವ್ರು ಹೇಳಿದ್ರು ಬರೋ ವರ್ಷ ಮಗನಿರ್ತಾನೆ ಅಂತ ಹೇಳ್ಬಿಟ್ಟು. ಅದು ಹೇಗೆ ಅಂತಂದ್ರೆ, ನಾವು ಒಂದು ಲೆವೆಲ್ ನಲ್ಲಿ ನಾವು ಮುಂದೆ ಬರುವುದಕ್ಕಾಗಿ ದೇವರು ನಮ್ಮನ್ನು ವಾಕ್ಯದ ಮುಖಾಂತರವಾಗಿ ಸಪೋರ್ಟ್ ಮಾಡ್ತಾರೆ. ಆದ್ರೂ ಹೇಗೆ ನಾವು ಕಾಲಾಂತರದಲ್ಲಿ ದೇವರಲ್ಲಿ ಬೆಳೆಯುತ್ತಾ 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 ಬಂದಾಗ ದೇವರು ಹೇಳ್ತಾ ಇದ್ದಾರೆ, ಈಗ ನಾನು ಮಾತಾಡಲ್ಲ ನೀನ್ ಮಾತಾಡು ಎಂಬುದಾಗಿ. ಹಾಲೆಲೂಯಾ. ಈ ಒಂದು ವಾಕ್ಯದ ಮೆಚುರಿಟಿ ಏನು ಅಂತಂದ್ರೆ, ದ ಮೋರ್ ಯು ರೀಡ್ ದ ವರ್ಡ್ ಆಫ್ ಗಾಡ್, ದ ಮೋರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಗಾಡ್, ದ ಮೋರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ರೋಲ್, ಯುವರ್ ರೆಸ್ಪಾನ್ಸಿಬಿಲಿಟಿ, ಯುವರ್ ರೈಟ್ಸ್, ಅಂಡ್ ಯು ವಿಲ್ ಮೇಕ್ ಯೂಸ್ ಆಫ್ ಇಟ್ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋದು. ಹಾಲೆಲೂಯಾ. ಅದು ವಾಕ್ಯದಲ್ಲಿ ನೀನು ಮಾತಾಡ್ತೀಯ. ಹಾಲೆಲೂಯಾ. ಯಾವಾಗ ಒಂದು ಅಥಾರಿಟಿಯಲ್ಲಿ ನೀನು ಮಾತಾಡ್ತೀಯ, ದ ವರ್ಡ್ ಆಫ್ ಗಾಡ್ ವರ್ಕ್ಸ್ ವಂಡರ್ ಇನ್ ಯುವರ್ ಲೈಫ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋದು. ಹಾಗಾಗಿ ನೋಡ್ರಿ, ಸಾರಳ ಮುಖಾಂತರವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ದೇವರು ಯಾಕೆ ಎಂದು ಎಲುಬುಗಳನ್ನ ತೋರಿಸಿದ್ರು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳ್ಳೋದು. ನೋಡ್ರಿ, ಆ ಎಲುಬುಗಳನ್ನೆಲ್ಲ ಜೋಡಣೆಯಾಗಿ ನಿಂತುಕೊಳ್ತು, ಆದ್ರೆ ಶ್ವಾಸ ಇರಲಿಲ್ಲ. ದೇವ್ರು ಹೇಳಿದ್ರು ಶ್ವಾಸಕ್ಕೆ ನುಡಿ ಅಂತ ಹೇಳ್ಬಿಟ್ಟು, ಮತ್ತೆ ಶ್ವಾಸಕ್ಕೆ ನುಡಿದ ಮೇಲೆ ಅವುಗಳ ಒಳಗಡೆ ಜೀವ ಬಂತು. ಹಲ್ಲೆಲೂಯಾ. ಜೀವ ಬಂತು, ದೊಡ್ಡ ಸೈನ್ಯವಾಗಿ ನಿಂತುಕೊಳ್ತು. ಹಾಲೆಲೂಯಾ. ಒಂದೊಂದು ಎಲುಬುಗಳ ಮೇಲೆ ಏನಂತೆ, ಮಾಂಸ ಬಂತು, ನರಗಳು ಬಂತು, ಎಲ್ಲ ಬಂತು. ಒಂದೊಂದು ಎಲುಬುಗಳು ಟಕ್ಕ ಟಕ್ಕ ಅಂತ ಜೋಡಣೆ ಆಯ್ತು. ಅದು ಕಾಲೂರಿ ನಿಂತು ದೊಡ್ಡ ಸೈನ್ಯವಾಗಿತ್ತು. ಇದೆಲ್ಲ ಆದ್ಮೇಲೆ ಕೂಡ ಇರುವಂತ ವಿಶೇಷತೆ ಏನು ಅಂತಂದ್ರೆ, ಶ್ವಾಸ ಇದ್ದಿಲ್ಲ, ಲೈಫ್ ಇದ್ದಿಲ್ಲ ಒಳಗಡೆ. ಆದ್ರೂ ಇಲ್ಲಿಯೂ ಕೂಡ ದೇವರು ಹೇಳ್ತಾ ಇದಾರೆ ಏನಂತ ಹೇಳ್ಬಿಟ್ಟು ಅಂತಂದ್ರೆ, ನಾನ್ ನುಡಿತೀನಿ ಬಿಡು, ನಾನ್ ಶ್ವಾಸ ಕೊಡ್ತೀನಿ ಅಂತ ದೇವ್ರು ಹೇಳ್ತಲ್ಲ, ನೀನೇ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಹಾಲೆಲೂಯಾ. ಈಚೆಗೆಲ್ಲ ಮಾತಾಡಿದಾಗ ಅಲ್ಲಿ ಆ ಒಂದು ಏನಂತ ಹೇಳಿದ್ರೆ, ಸೈನ್ಯಕ್ಕೆ ಒಂದು ಶ್ವಾಸ ಬಂತು ಅಂತ. ಇದು ಒಂದು ಕಾರ್ಯ ರೂಪದಲ್ಲಿ ದೇವರು, ಒಂದು ವಿಷನ್ ನಲ್ಲಿ ದೇವರು ಎಜಿಕೇಲ್ಗೆ ಏನ್ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಇದೇ ತರ ನಿಮ್ಮ ಗೋರಿಗಳನ್ನು ತೆರೆದು ನಾನು ಇಸ್ರಾಯೇಲ್ ಜನರನ್ನ ಮತ್ತೆ ಕೂಡಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ಒಂದು ಮಾತನ್ನ ದೇವರು ಹೇಳ್ತಾ ಇದ್ದಾರೆ ಅಂತ ನೋಡ್ರಿ, ಯೆರೂಸಲೇಮ್ ಪೂರ್ತಿ ಕಂಪ್ಲೀಟ್ ಆಗಿ ಹಾಳಾಗಿತ್ತು. ಅಲ್ಲಿ ನೆಬೂಕದ್ನೆಚ್ಚರ್ ಹೋಗಿ ಏನ್ ಮಾಡಿದ ಅಂತಂದ್ರೆ, ಎಲ್ಲವನ್ನ ಡೆಸ್ಟ್ರಾಯ್ ಮಾಡಿದ, ಟೆಂಪಲ್ ಹೊಡೆದಾಕಿದ, ಪಟ್ಟಣಗಳನ್ನ ಹಾಳು ಮಾಡಿದ, ಸುಟ್ಟಾಕಿದ, ನಾಶ ಮಾಡಿದ. ಅಲ್ಲಿ ಜನರು ವಾಸ ಮಾಡುವುದಕ್ಕೆ ಆಗಿ ಅಲ್ಲ, ಅಷ್ಟು ರೀತಿಯಲ್ಲಿ ಹಾಳಾಗ್ಬಿಟ್ಟಿತ್ತು. ಆದ್ರೆ ಅಲ್ಲಿರುವಂತ ಜನರು ಕ್ಯಾಪ್ಟಿವಿಟಿಗೆ ಹಿಡಿದುಕೊಂಡು ಬ್ಯಾಬಿಲೋನ್ ನಲ್ಲಿ ಹೋಗಿ ಅಲ್ಲಿ ದಾಸತ್ವದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಒಂದು ಪರಿಸ್ಥಿತಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ಒಣಗಿದ ಎಲುಬುಗಳನ್ನ ದೇವರು ಈಜ್ಕೇಲ್ನಿಗೆ ತೋರಿಸ್ತಾ ಇದ್ದಾರೆ, ಇವುಗಳಿಗೆ ಜೀವ ಬರುತ್ತಾ ಅಂತ ಹೇಳ್ಬಿಟ್ಟು. ಈಜ್ಕೇಲ್ ನೋಡ್ಬಿಟ್ಟು ಹೇಳ್ಬೋದಾಗಿತ್ತು, ಇದು ಎಲ್ಲೋ ಯೆರೂಸಲೇಮ್ ತರ ಇದೆ ಅಲ್ಲಪ್ಪ, ಈ ಪಟ್ಟಣ ತರ ಇದೆ ಅಲ್ಲಪ್ಪ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ನು ಹೇಳ್ತಾ ಇದ್ದಾರೆ, ದೇವ್ರೆ ನೀನ್ ಹೇಳ್ದಂಗ ಆಗ್ತದೆ ಅಂತ. ಆ ರೀತಿಯಲ್ಲಿ ಆಯ್ತು. ಆ ರೀತಿಯಲ್ಲಿ ದೇವರು ಹೇಳಿದಂತೆ ಎಲ್ಲ ನಿಂತುಕೊಂಡ್ರು ಕಾಲೂರಿ, ಮತ್ತು ಶ್ವಾಸ ಇದ್ದಿಲ್ಲ, ಶ್ವಾಸ ಕೂಡ ಬಂತು, ಜೀವ ಕೂಡ ಬಂತು. ದೇವ್ರು ಹೇಳ್ತಾ ಇದ್ದಾನೆ, ಆ ಒಂದು ಯೆರೂಸಲೇಮ್ ನಲ್ಲಿ ನಾನು ಮತ್ತೆ ಏನ್ ಮಾಡ್ತೇನೆ, ಇಸ್ರಾಯೇಲ್ ಜನರನ್ನ ಮತ್ತೆ ಕೂಡುವಂತೆ, ಅವರ ಗೋರಿಗಳನ್ನ ತೆರೆದು ಅವ್ರನ್ನ ನಿಲ್ಲುವಂತೆ ನಾನು ಮಾಡ್ತಾನೆ. ಆ ದಿನಗಳು ಬರುವಾಗ ನೀವು ಅರ್ಥ ಮಾಡ್ಕೊಳ್ತೀರಾ, ನಾನೇ ದೇವರು ಅಂತ ನಿಮ್ಗೆ ದೃಢವಾಗ್ತದೆ ಎಂಬುದಾಗಿ. ಹಾಲೆಲೂಯಾ. ಯಾಕೆ ಒಂದು ಮಾತನ್ನ ದೇವರು ಹೇಳ್ತಾ ಇದಾರಂತೆ ನೋಡ್ರಿ, ಈ ಒಂದು ವಿಚಾರ ಕಡೆಯ ದಿನದಲ್ಲಿ ಆಗ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿ. ಸ್ವಾಮಿ ಬರುವಾಗ ಒಂದು ರ್ಯಾಪ್ಚರ್ ಆಗ್ತದೆ. ಹಾಗಾಗಿ ಯಾರು ಸತ್ತಿದ್ದಾರೆ, ಕ್ರಿಸ್ತದಲ್ಲಿ ನಿದ್ರೆ ಹೋಗಿದ್ದಾರೆ, ನಿರೀಕ್ಷೆನ ಇಟ್ಟು ನಿದ್ರೆ ಹೋಗಿದ್ದಾರೆ, ಅವರು ಮೊದಲು ಎತ್ತಲ್ಪಡ್ತಾರೆ ಎಂಬುದಾಗಿ. ಹಾಲೆಲೂಯಾ. ಆಮೇಲೆ ಬದುಕಿರುವವರ ನಾವು ಎತ್ತಲ್ಪಡ್ತೇವೆ ಎಂಬುದಾಗಿ ಈ ದಿನಗಳು ಬರ್ತದೆ ಎಂಬುದಾಗಿ ನಮ್ಗೆ ಗೊತ್ತಿದೆ. ಆದ್ರೆ ದೇವರು ಇಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಮತ್ತೆ ಇಸ್ರಾಯೇಲ್ ಜನರನ್ನ ನಾನು ಕೂಡಿಸ್ತೇನೆ, ಮತ್ತೆ ನಾನು ಒಂದು ಮಾಡ್ತೇನೆ ಎಂಬುದಾಗಿ ಒಂದು ಹೋಪ್, ಒಂದು ಮೆಸೇಜ್ ಅನ್ನ ದೇವರು ಕೊಡ್ತಾ ಇದ್ದಾರೆ. ನೋಡ್ರಿ, ಈ ವಾಕ್ಯದ ಮುಖಾಂತರವಾಗಿ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಈ ಎಲ್ಲ ಒಂದು ಸಂಗತಿಗಳು ನಡೆಯುವಾಗ ದೇವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಹೋಪನ, ಆ ಒಂದು ಇಸ್ರಾಯೇಲರ ಒಂದು ಸಂತತಿಯವರಿಗೆ ಒಂದು ಹೋಪ್ ಮೆಸೇಜ್ ಅನ್ನ, ಒಂದು ಪ್ರವಾದನೆಯನ್ನ ದೇವರು ಈಜ್ಕೇಲ್ ಮುಖಾಂತರವಾಗಿ ಕೊಡ್ತಾ ಇದ್ದಾರೆ. ಆದ್ರೆ ಈ ಒಂದು ದಿನ ಇಲ್ಲಿ ಸಾರಳಿಗೆ ದೇವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ದೇವರು ಮೊದಲನೇದಾಗಿ
ಅಲ್ಲಿ ಒಂದು ಮಗನನ್ನ ನಾನು ಕೊಡ್ತೇನೆ ಎಂಬುದಾಗಿ ಹೇಳಿದ್ರು. ಆದ್ರೆ ಇಲ್ಲಿ ಎಲ್ಲ ಎಲುಬುಗಳಿಗೆ ಹೇಗೆ ಜೀವ ಬರ್ತದೆ ಹಾಗೆ ಇಸ್ರಾಯೇಲನ್ನು ನಾನು ಕೊಡಿಸ್ತೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ ಒಂದು ಮಗನನ್ನ ದೇವರು ಕೊಡ್ತಾ ಇದ್ದಾರೆ ಅಂತಂದ್ರೆ ಯಾರು ಅದು ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು. ನೋಡ್ರಿ, ಇಸಾಕನನ್ನ ದೇವರು ಅಬ್ರಹಾಮನಿಗೆ ಒಂದು ಆಶೀರ್ವಾದವಾಗಿ ದೇವರು ಇಸಾಕನನ್ನ ಅಬ್ರಹಾಮನಿಗೆ ಒಂದು ಮಗನನ್ನಾಗಿ ಕೊಡ್ತಾರೆ. ಆ ಮಗನ ಮುಖಾಂತರವಾಗಿ ಯಾಕೋಬನು ಹುಟ್ಟಾನೆ, ಯಾಕೋಬ ಏಸಾವನು ಹುಟ್ಟಾನೆ. ಆ ಯಾಕೋಬನ ಸಂತತಿಯಲ್ಲಿ ಬರುವಂತವರೇ ಇಸ್ರಾಯೇಲರು ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಮೊದಲನೇ ಒಂದು ಮಗುನ ಕೊಡ್ತೇನೆ ಅಂತ ಹೇಳಿದಾಗ ಅವ್ರಿಗೆ ನಂಬಕ್ ಆಗ್ಲಿಲ್ಲ, ಒಂದು ನಕ್ಕದ್ರು, ಒಳಗಡೆ ಆಶ್ಚರ್ಯ ಬಿದ್ರು. ಆದ್ರೆ ಇಲ್ಲಿ ಒಂದು ದೊಡ್ಡ ಸೈನ್ಯವನ್ನೇ ದೇವರು ಆ ಒಂದು ಮಗನ ಮುಖಾಂತರವಾಗಿ ಇಸ್ರಾಯೇಲ್ ಜನರು ಬಂದಿದ್ದಾರೆ ಎಂಬುದಾಗಿ ನಾವು ಮರಿಬಾರ್ದಾಗಿದೆ. ಹಾಲೆಲೂಯಾ. ಯಾಕೆ ಒಂದು ವಾಕ್ಯವನ್ನ ಅಂತಂದ್ರೆ ದೇವರು ನಮ್ಮ ಲೈಫ್ ನಲ್ಲಿ ಅಂದ್ರೆ ಒಂದು ಚಿಕ್ಕ ಕಾರ್ಯ ಮಾಡ್ತಾರೆ ಅಂದ್ರೆ ನಾವು ನಗ್ತೇವೆ, ಇದಾಗ್ತದ ಅಂತ ಅಂತೇವೆ. ಆದ್ರೆ ದೇವರ ಒಂದು ಆಲೋಚನೆಯನ್ನ ನೋಡ್ರಿ, ಅಲ್ಲಿ ಒಂದು ಮಗನನ್ನ ಕೊಡುವುದಕ್ಕೆ ಅವರು ಮನಸ್ಸಿನಲ್ಲಿ ನಕ್ಕಿದ್ರು. ಆದ್ರೆ ಇಲ್ಲಿ ಇಷ್ಟು ಒಂದು ಏನಂತ ಹೇಳ್ಬೋದು, ಒಂದು ಆ ಡ್ರೈ ಬೋನ್ ವ್ಯಾಲಿಸ್, ಒಣಗಿದ ಎಲುಬುಗಳನ್ನ ದೇವರು ಮತ್ತೆ ಜೀವ ಬರುವಂತೆ ಅದು ಕೂಡ ತನ್ನ ಪ್ರವಾದಿಯ ಮುಖಾಂತರವಾಗಿ ದೇವರು ಮಾಡುವುದಕ್ಕೆ ಶಕ್ತನಾಗಿದ್ದಾರೆ ಎಂಬುವಂತ ಒಂದು ದರ್ಶನವನ್ನ ತೋರಿಸ್ತಾ ಇದ್ದಾರೆ. ಹಾಲೆಲೂಯಾ. ಅಬ್ರಹಾಮನಿಂದ ಕೂಡ ಯೆಹೆಜ್ಕೇಲನವರೆಗೆ ಕೂಡ ಬಹಳ ಒಂದು ಏನಂತ ಸಾವಿರಾರು ವರ್ಷಗಳ ಕಾಲಾಂತರ ಇದೆ. ಆದ್ರೆ ಅವಾಗ ಕೂಡ ದೇವರು ಕಾರ್ಯ ಮಾಡುತ್ತಗೆ ಶಕ್ತನಾಗಿದ್ದಾನೆ, ಕಾರ್ಯ ಮಾಡ್ತಾ ಇದ್ದಾನೆ. ಅಬ್ರಹಾಮನಿಗೆ ಮಾಡಿದಂತ ವಾಗ್ದಾನವನ್ನ ಎಣ್ಣ ಹಿಡಿದುಕೊಂಡಿದ್ದಾರೆ ಎಂಬುದಾಗಿ ನಾನು ನೀನು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈ ಒಂದು ದಿನ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ನಿನ್ನ ಪರಿಸ್ಥಿತಿಗಳಿಗೆ ದೇವರು ಯಾವುದಾದ್ರೂ ಒಂದು ಮಾತನ್ನ ಕೊಡುವಾಗ, ಒಂದು ಚಿಕ್ಕದಾಗಿರ್ಬೋದು ವಾಕ್ಯ, ದೊಡ್ಡದಾಗಿರ್ಬೋದು ವಾಕ್ಯ, ನಂಬುವಂತವರಾಗ್ರಿ. ಅದರ ಮುಖಾಂತರವಾಗಿ ಮುಂದೆ ಬರುವಂತ ಸಂತತಿಗಳಿಗೆ ಒಂದು ದೊಡ್ಡ ಆಶೀರ್ವಾದವನ್ನ ದೇವರು ಮಾಡ್ಲಿಕ್ಕಿದ್ದಾರೆ ಎಂಬುದಾಗಿ ನಾನು ನೀನು ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಸಾರಳಿಗೆ ದೇವರು ಮಾತಾಡಿದಾಗ ಒಂದು ವಾಕ್ಯವನ್ನ ಕೊಟ್ರು, ಬರುವ ವರ್ಷ ಮಗನಿರ್ತಾನೆ ಅಂತ. ಆದ್ರೆ ಯೆಹೆಜ್ಕೇಲಗೆ ಒಂದು ಸಮಯದಲ್ಲಿ ಬರುವಾಗ ನೀನು ನುಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದೇವರ ಒಂದು ವ್ಯತ್ಯಾಸವಾದಂತ ಕಾರ್ಯ ಏನಂತಂದ್ರೆ ಅಲ್ಲಿ ದೇವರು ಹೇಳಿದ್ರು, ಇಲ್ಲಿ ದೇವರು ಹೇಳಿಸ್ತಾ ಇದ್ದಾರೆ ಎಂಬುದಾಗಿ. ಈ ಒಂದು ದಿನ ಕೂಡ ಈ ಒಂದು ಜರ್ನಿಯಲ್ಲಿ ನಾವೇನ್ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ, ನಾವು ದೇವರ ವಾಕ್ಯ ಓದ್ತಾ ದೇವರ ನಮ್ಮ ಹತ್ರ ಮಾತಾಡ್ತಾರೆ, ದೇವ ಸೇವಕರು ನಮ್ಮ ಹತ್ರ ಮಾತಾಡ್ತಾರೆ, ನಮ್ಮ ಆತ್ಮೀಯರು ನಮ್ಮ ಹತ್ರ ಮಾತಾಡ್ತಾರೆ, ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮನ್ನ ಬಲಪಡಿಸ್ತಾರೆ. ಅದು ಒಂದು ಮೆಚುರಿಟಿ, ಒಂದು ಟೈಮ್ ಬರ್ತದೆ. ನಾವು ಪ್ರವಾದಿಗಳಾಗಿ ನಾವು ನಿಂತುಕೊಳ್ಬೇಕು ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ದೇವರ ಮಕ್ಕಳಾಗಿ ನಿಂತುಕೊಳ್ಬೇಕು. ದೇವರ ಅಧಿಕಾರವನ್ನ ತಿಳಿದವರಾಗಿ, ದೇವರ ವಾಕ್ಯವನ್ನ ತಿಳಿದವರಾಗಿ ನಾವು ನಿಂತುಕೊಂಡು ನಮ್ಮ ಪರಿಸ್ಥಿತಿಗಳಿಗೆ ಮಾತಾಡ್ಬೇಕಂತೆ. ದೇವರ ಸಭೆಗೆ ನಾವು ಮಾತಾಡ್ಬೇಕು, ದೇವರ ವಿಚಾರಗಳಲ್ಲಿ ನಾವು ಮಾತಾಡ್ಬೇಕು. ದೇವರು ನನಗೆ ಏನ್ ಮಾತಾಡ್ತಾರೋ ಆ ಒಂದು ವಾಕ್ಯವನ್ನ ನಾನು ನೀನು ಈ ಒಂದು ದಿನ ಮಾತಾಡುವಂತವರಾಗ್ಬೇಕು. ಯಾಕೆ ಅಂದ್ರೆ ನಮ್ಮ ಸಭೆಗಳಿಗೆ, ನಮ್ಮ ಜೀವಿತಗಳಲ್ಲಿ, ಒಂದು ವಿಶ್ವಾಸಿಗಳಿಗೆ ಬೇಕಾಗಿರುವುದು ಏನು ಅಂತಂದ್ರೆ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್. ಬೇರೆ ಏನು ಬೇಡ, ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಬಹಳ ಮುಖ್ಯವಾಗಿ ಅವಶ್ಯವಾಗಿ ಬೇಕಾಗಿದೆ ಎಂಬುದಾಗಿ ನಾನು ನೀನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ನೋಡ್ರಿ, ಈ ವಾಕ್ಯವನ್ನ ನಾವು ಅರ್ಥ ಮಾಡ್ಕೊಳ್ಳುವಾಗ ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ವಾಕ್ಯವನ್ನ ನಾವು ಓದಬಹುದು, ಆದ್ರೆ ವಾಕ್ಯ ನಾವು ಓದುವಾಗ ಅದು ಏನಾಗಿದೆ ಅಂದ್ರೆ ಒಂದು ಲೋಗೋಸ್ ಆಗಿದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದು. ಅಲ್ಲಿ ಯಾವಾಗ ರೆವಲ್ಯೂಷನ್ ಆಗ್ತದೆ ಅದು ಒಂದು ರೇಮಾ ಆಗ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ನೋಡ್ರಿ, ನಾವು ಪ್ರತಿದಿನ ನಾವು ದೇವರ ವಾಕ್ಯ ಓದುವಾಗ ನಾವು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ಬೇಕಾಗ್ತದೆ. ಯಾಕೆ ದೇವರು ನಮ್ಗೆ ಈ ವಾಕ್ಯವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ನಾವು ಅದೇ ಒಂದು ಹಂತದಲ್ಲಿ ಸೇಮ್ ಒಂದು ಇದ್ರಲ್ಲಿ ನಾವು ಇರುವುದಕ್ಕೆ ದೇವರು ನಮಗೆ ಇಷ್ಟಪಡುವುದಿಲ್ಲ. ದೇವರು ನಮ್ಮನ್ನ ಪ್ರತಿಯೊಂದು ಸಮಯದಲ್ಲಿ ಕೂಡ ಅಪ್ಗ್ರೇಡ್ ಆಗ್ತಾ ಇರುವುದಕ್ಕಾಗಿ ಇಷ್ಟಪಡ್ತಾರೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ನೋಡ್ರಿ, ಒಂದು ಮಾತನ್ನ ಹೇಳ್ಬೇಕು ಅಂತಂದ್ರೆ, ಮೊದಲನೇದಾಗಿ ನಮ್ಮ ಒಳಗಡೆ ದೇವರ ವಾಕ್ಯವನ್ನ ಇಲ್ಲ ಅಂತಂದ್ರೆ ನಂಬಿಕೆ ಇರುವುದಿಲ್ಲ. ನಾವು ದೇವರ ವಾಕ್ಯ ಓದುತ್ತಾ ನಮ್ಮ ಒಳಗಡೆ ದೇವರು ನಂಬಿಕೆಯನ್ನ ಕೊಡ್ತಾರೆ. ಆ ನಂಬಿಕೆ ಏನ್ ಮಾಡ್ತದಂತೆ, ದೇವರ ವಾಕ್ಯವನ್ನ ಮಾತಾಡುವಂತೆ, ವಾಕ್ಯವನ್ನ ಬಿಚ್ಚುವಂತೆ ನಮ್ಮ ಪರಿಸ್ಥಿತಿಗಳಿಗೆ ದೇವರ ವಾಕ್ಯ ಮಾತಾಡ್ತದೆ. ಮತ್ತು ಆ ಒಂದು ವಾಕ್ಯ ಏನ್ ಮಾಡ್ತದೆ ಅಂತಂದ್ರೆ ನಮ್ಮ ಪರಿಸ್ಥಿತಿಗಳನ್ನ ಬದಲಾವಣೆ ಮಾಡ್ತದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ಯಾವಾಗ ನಾವು ದೇವರ ವಾಕ್ಯ ಓದ್ತೀವಿ, ನಮ್ಮ ಒಳಗಡೆ ನಂಬಿಕೆ ಹೆಚ್ಚಾಗ್ತದೆ. ಆ ನಂಬಿಕೆ ಮುಖಾಂತರವಾಗಿ ಕಾರ್ಯಗಳು ಉಂಟಾಗ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈ ಒಂದು ದಿನ ನನ್ಗೆ ನಿನ್ನ ಪರಿಸ್ಥಿತಿಗಳು ಬದಲಾವಣೆ ಆಗ್ಬೇಕು, ಒಂದು ಮೇಲನ್ನ ಕಾಡ್ಬೇಕು, ನಮ್ಮ ಒಂದು ದೇವರ ವಾಕ್ಯದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ನಮ್ಮ ಜೀವಿತಗಳಲ್ಲಿ ಬಿಡುಗಡೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಬೇಕಾಗಿರೋದೇನಂತಂದ್ರೆ ನಂಬಿಕೆ ಬೇಕಾಗಿದೆ. ಮತ್ತು ಪ್ರಾಮುಖ್ಯವಾಗಿ ನಾವು ದೇವರ ಒಟ್ಟಿಗೆ ಸಮಯ ಕಳಿಬೇಕಾಗಿದೆ. ನಾವು ಯಾವಾಗ ದೇವರೊಟ್ಟಿಗೆ ನಾವು ಸಮಯ ಕಳಿತ ನಾವು ಬರ್ತೇವೆ, ಅವಾಗ ಏನಾಗ್ತದೆ ಅಂತಂದ್ರೆ ನಾವು ಮಾತಾಡುವಂತ ಎಲ್ಲಾ ಮಾತುಗಳು ಕೂಡ ದೇವರ ಬಲದಲ್ಲಿ ಕೂಡಿರ್ತದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಯಾವಾಗ ನಾವು ದೇವರ ವಾಕ್ಯದಲ್ಲಿ ನಾವು ಇರ್ತೇವೆ, ದೇವರೊಟ್ಟಿಗೆ ಸಂಬಂಧದಲ್ಲಿ ಇರ್ತೇವೆ, ನಾವು ಒಂದು ಪ್ರಾರ್ಥನೆಯಲ್ಲಿ ಇರ್ತೇವೆ, ಅವಾಗ ನಾವು ಮಾತಾಡುವಂತ ಒಂದೊಂದು ವರ್ಡ್ ಕೂಡ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ಆಗಿರ್ತದೆ. ಹಾಗಾಗಿ ದೇವರು ನಿನ್ನನ್ನ ಏಕೆ ಆರಿಸ್ಕೊಂಡಿದ್ದಾರೆ ಅಂತಂದ್ರೆ, ತನ್ನ ವಾಕ್ಯವನ್ನ ಇತರ ಜನರುಗಳಲ್ಲಿ ಬಿಡುಗಡೆ ಮಾಡುವುದಕ್ಕಾಗಿ, ಇತರ ಜನರ ಜೀವಿತಗಳಲ್ಲಿ
ದಿನಗಳಲ್ಲಿ ದೇವರ ವಾಕ್ಯದನ್ನ, ಆಶೀರ್ವಾದವನ್ನ, ಒಂದು ಬಿಡುಗಡೆಯನ್ನ, ಒಂದು ಸ್ವಸ್ಥತೆಯನ್ನ ನಾನು ನೀನು ಮಾತಾಡಬೇಕೆಂಬುದಾಗಿ ದೇವರೇ ಒಂದು ದಿನ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇವರ ವಾಕ್ಯ ಸುಮ್ಮನೆ ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಿಲ್ಲ. ಅದು ಒಂದು ಆಯುಧವಾಗಿದ್ದು, ಅದು ಒಂದು ಬಲವಾಗಿದ್ದು, ಅದು ದೇವರ ಇಬ್ಬಾಯಿ ಕತ್ತಿಯಾಗಿದ್ದು, ಅದು ಸ್ವಸ್ಥತೆಯನ್ನು ಉಂಟು ಮಾಡುವಂತ ದೇವರ ವಾಕ್ಯವಾಗಿದ್ದು, ಒಂದು ಬಿಡುಗಡೆಯನ್ನ ಮಾಡುವಂತದ್ದಾಗಿದ್ದು, ಆಶೀರ್ವಾದವನ್ನ ಮಾಡುವಂತದ್ದಾಗಿದ್ದು, ಉಂಟನ್ನ ಮಾಡುವಂತದ್ದಾಗಿದ್ದು ನನ್ನ ನಿನ್ನ ಕೈಯಲ್ಲಿ ಕೊಟ್ಟಿದ್ದಾರೆ, ನನ್ನ ನಿನ್ನ ಬಾಯಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಮಾತನ್ನ ನಾನು ನೀನು ಆಡುವಾಗ ಖಂಡಿತವಾಗ್ಲೂ ದೊಡ್ಡ ದೊಡ್ಡ ಆಶೀರ್ವಾದಗಳನ್ನ, ದೊಡ್ಡ ದೊಡ್ಡ ಸಾಕ್ಷಿಯನ್ನ, ಇಡೀ ಏನಂತ ಹೇಳ್ಬೋದು, ಈ ಒಂದು ದೇಶವನ್ನ ಮೂವ್ ಮಾಡುವಂತ ಒಂದು ಶಕ್ತಿಯನ್ನ ನಮ್ಗೆ ಕೊಟ್ಟಿದ್ದಾರೆ. ನನ್ನ ಜೀವಿತದಲ್ಲಿ ದೇವರು ಎಂತ ದೊಡ್ಡ ಆಲೋಚನೆಗಳನ್ನ ಇಟ್ಟಿದ್ದಾರೆ. ಹಾಗಾಗಿ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ವೀಕ್ 12 ನಲ್ಲಿ ನಾನು ನೀನು ಏನನ್ನ ಕಲ್ತಿದ್ದೇವೆ ಅಂತಂದ್ರೆ, ದೇವರು ಸಾರಳಿಗೆ ಹೇಳಿದ್ರು, ಆದ್ರೆ ಇಲ್ಲಿ HKLಗೆ ಹೇಳ್ತಾ ಇದ್ರೆ ನೀನ್ ಮಾತಾಡು ಅಂತ. ಈ ದಿನ ನಮ್ಗೆ ಕೂಡ ದೇವರು ವಾಕ್ಯಗಳನ್ನ ನಾವು ಕೇಳಿರ್ಬಹುದು, ಆದ್ರೆ ದೇವರು ನಮ್ಗೆ ಒಂದು ಟೈಮ್ ನಲ್ಲಿ ಹೇಳ್ತಾರೆ. ಆ ಟೈಮ್ ಇವಾಗ್ಲೇ ಬಂದಿದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ನಮ್ಮನ್ನ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು ಎಂಬುದಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಅದು ಏನು ಅಂತಂದ್ರೆ, ನೀನು ನುಡಿ, ನಿನ್ನ ಪರಿಸ್ಥಿತಿಗಳಿಗೆ ನುಡಿ, ದೇವರ ವಾಕ್ಯಗಳನ್ನ ತೆಗೆದು ನುಡಿ. ನೀನು ಪ್ರಾರ್ಥನೆಯಲ್ಲಿ ದೇವರು ನಿನಗೆ ಅಪ್ಪಣೆ ಕೊಡುವಾಗ ನೀನು ನುಡಿ, ದೇವರು ಏನು ವಾಕ್ಯವನ್ನ ನಿನ್ನ ಹತ್ರ ಮಾತಾಡ್ತಾರೆ ಅದನ್ನ ನುಡಿ. ನೀನು ನುಡಿಯುವಾಗ ಖಂಡಿತವಾಗ್ಲೂ ನಿನ್ನ ಜೀವಿತದಲ್ಲಿ ಏನೇನು ಇಲ್ಲ ಅಂತ ನೀನು ಕೊರಗ್ತಾ ಇದೆಯಾ, ಏನೇನ್ ಬೇಕು ಅಂತ ಹೇಳ್ಬಿಟ್ಟು ನೀನು ಕೊರಗ್ತಾ ಇದೆಯಾ, ಏನೇನ್ ವಿಚಾರದಲ್ಲಿ ನೀನು ನೊಂದಿದ್ಯಾ, ಏನೇನ್ ವಿಚಾರಗಳು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಒಂದು ಸಂಬಂಧಿಕರಲ್ಲಿ, ನಿನ್ನ ಒಂದು ಜೀವಿತದಲ್ಲಿ ಮತ್ತು ನಿನ್ನ ಒಂದು ತಂದೆ ತಾಯಿಯ ಒಂದು ಜೀವಿತಗಳಲ್ಲಿ, ನಿಮ್ಮ ಒಂದು ಯಾರ್ಯಾರು ಸ್ನೇಹಿತರಿದ್ದಾರೆ ಅವ್ರ ಜೀವಿತದಲ್ಲಿ ಏನಾದ್ರು ಒಂದು ಬಿಡುಗಡೆ, ಒಂದು ಆಶೀರ್ವಾದ ಉಂಟಾಗ್ಬೇಕು, ಸ್ವಸ್ಥತೆ ಉಂಟಾಗ್ಬೇಕು, ಒಂದು ಬದಲಾವಣೆ ಉಂಟಾಗ್ಬೇಕು ಅಂತ ನಿನ್ನ ಒಳಗಡೆ ಒಂದು ಆಸೆ ಇದೆ. ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ನಿನ್ನ ಒಳಗಡೆ ದೇವರು ಕೊಡಲ್ಪಟ್ಟಿದೆ, ದೇವರು ಕೊಟ್ಟಿದ್ದಾರೆ. ನಿನ್ನ ಬಾಯಲ್ಲಿ ದೇವರ ವಾಕ್ಯ ಕೊಟ್ಟಿದ್ದಾರೆ. ಆ ವಾಕ್ಯವನ್ನ ನೀನ್ ಮಾತಾಡುವಾಗ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಸಿ ಎ ಬ್ರೇಕ್ ಥ್ರೂ, ಮಿರಾಕಲ್, ಹೀಲಿಂಗ್ ಅಂಡ್ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್ಸ್ ಪವರ್ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ಹಲ್ಲೆಲೂಯಾ. ನಾನು ನಂಬ್ತೇನೆ ಈ ವಾರ ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ವೀಕ್ 12 ನಲ್ಲಿ ನಾವು ಅನೇಕ ಒಂದು ವಿಚಾರಗಳನ್ನ ನಾವು ಕಲ್ತ್ಕೊಂಡಿದ್ದೇವೆ ಎಂಬುದಾಗಿ. ವೀಕ್ 1 ಇಂದ ವೀಕ್ 12 ವರೆಗೂ ಕೂಡ ದೇವರು ಅದ್ಭುತವಾಗಿ ನಡೆಸಿದ್ದಾರೆ. ಈ ಒಂದು ನಿಮ್ಗೆ ಸಮಯ ಇದ್ರೆ ಈ ಎಲ್ಲಾ ಒಂದು ಸೀರೀಸ್ ನ ನೀವು ನೋಡ್ಕೊಳ್ಬಹುದಾಗಿದೆ. ಹಾಗಾಗಿ ಈ ಒಂದು ಸೀರೀಸ್ ನಲ್ಲಿ ನೀವು ಏನೇನ್ ವಿಚಾರಗಳನ್ನ ಕಲ್ತಿದ್ದೀರಾ ಹಾಗೆ ಬಿಟ್ಟು ಬಿಡ್ತೀರಾ. ಇದ್ರಲ್ಲಿ ಇರುವಂತ ಶಕ್ತಿಯನ್ನ ನೀವು ಉಪಯೋಗ ಮಾಡ್ಕೊಂಡ್ರೆ 100% ನೀವು ಬಹಳ ಎತ್ತರವಾಗಿ ದೇವರ ಆತ್ಮದಿಂದ ನೀವು ಎತ್ತರವಾದಂತ ಸ್ಥಳದಲ್ಲಿ ದೇವರು ನಿಮ್ಮನ್ನ ಉಪಯೋಗ ಮಾಡ್ತಾರೆ ಎಂಬುದಕ್ಕಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ನಂಬ್ತೇನೆ ಈ ವಾಕ್ಯ ನಮ್ಮನ್ನೆಲ್ಲರನ್ನು ಕೂಡ ಬಹಳವಾಗಿ ಆಶೀರ್ವಾದ ಮಾಡಿದೆ ಎಂಬುದಾಗಿ. ನಾವಿರುವಂತ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅದ್ಭುತವಾಗಿ ನೀವು ಮಾತಾಡೋದಕ್ಕಾಗಿ ನಿಮ್ಗೆ ಕೋಟಿ ಸ್ತೋತ್ರ ದೇವರೇ. ಅಪ್ಪ, ಕ್ರಿಯೇಟಿವ್ ವರ್ಡ್ ಆಫ್ ಗಾಡ್ ವೀಕ್ 12 ನಲ್ಲಿ ದೇವರೇ ನೀವೇನ್ ಮಾತಾಡಿದ್ದೀರಾ ದೇವರ ಸ್ವಾಮಿ ಅಪ್ಪ, ಕಡೆಯ ವಾರದಲ್ಲಿ ದೇವರೇ ಅಪ್ಪ ಸ್ವಾಮಿ, ಅದು ನಮ್ಮ ಬಹಳ ದೊಡ್ಡ ಮಟ್ಟದಲ್ಲಿ ಆಶೀರ್ವಾದ ಮಾಡಿದೆ ಎಂಬುದಾಗಿ ನಾವು ನಂಬಿದ್ದೇವೆ ಕರ್ತನೆ. ಯಾರ್ಯಾರು ವಾಕ್ಯ ಭಾಗವನ್ನ ನೋಡಿದ್ದಾರೆ ಅವ್ರನ್ನ ಆಶೀರ್ವದಿಸ್ರಿ. ಅವರ ಜೀವಿತಗಳಲ್ಲಿ ಒಂದು ಮೇಲನ್ನ, ಒಂದು ಆಶೀರ್ವಾದವನ್ನ ನೀವು ಉಂಟು ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ದೇವರೇ. ಇಲ್ಲಿವರೆಗೂ ನೀವು ನಡೆಸೋದಕ್ಕಾಗಿ ನಿಮ್ಗೆ ಕೋಟಿ ಸ್ತೋತ್ರ. ಬರುವಂತ ದಿನಗಳಲ್ಲಿ ದೇವರೇ ಹೀಗೆ ದೇವರೇ ನಿನ್ನ ಆತ್ಮದಿಂದ ನಮ್ಮನ್ನ ತುಂಬಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತರ ಮುದ್ದಾದ ನಮ್ಮಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್.